ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರು ಇದೇ ಜುಲೈ 6ರಂದು 90ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ದಲೈ ಲಾಮಾ ಬರ್ತ್ಡೇಗೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಸಮುದಾಯದ ವತಿಯಿಂದ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಈ ನಡುವೆ ದಲೈ ಲಾಮಾ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ತಮ್ಮ ಮರಣದ ಬಳಿಕವೂ ಬೌದ್ಧ ಸಂಸ್ಥೆಯು ತನ್ನ ಕಾರ್ಯವನ್ನ ಮುಂದುವರಿಸಲಿದೆ, ಅಲ್ಲದೆ ತನ್ನ ಉತ್ತರಾಧಿಕಾರವನ್ನ ನಮ್ಮ ಸಂಸ್ಥೆಯೇ ನಿರ್ಧರಿಸಲಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಚೀನಾಗೆ ಸೈಟು ಹೊಡೆದಿದ್ದಾರೆ. ಈ ಕುರಿತು ವಿಡಿಯೋ ಒಂದರಲ್ಲಿ ಟಿಬೆಟಿಯನ್ ಭಾಷೆಯಲ್ಲಿ ಮಾತನಾಡಿದ ಅವರು 1959ರಲ್ಲಿ ಟಿಬೆಟಿಯನ್ ರಾಜಧಾನಿ ಲಾಸಾದಲ್ಲಿ ಚೀನಾದ ಪಡೆಗಳು ದಂಗೆಯನ್ನ ಹತ್ತಿಕ್ಕಿದಾಗಿನಿಂದಲೂ ನಾನು ಮತ್ತು ಸಾವಿರಾರು ಇತರ ಟಿಬೆಟಿಯನ್ನರು ಭಾರತದಲ್ಲಿ ದೇಶ ಭ್ರಷ್ಟರಾಗಿ ವಾಸಿಸ್ತಾ ಇದ್ದಾರೆ. ಕಳೆದ 14 ವರ್ಷಗಳಿಂದ ದೇಶದಿಂದ ಹೊರಬಂದು ಭ್ರಷ್ಟರಾಗಿರುವ ಟಿಬೆಟಿಯನ್ ವಲಸೆಗಾರರು ಹಿಮಾಚಲ ಪ್ರದೇಶ, ಮಂಗೋಲಿಯಾ, ರಷ್ಯಾ ಮತ್ತು ಚೀನಾದ ಕೆಲ ಭಾಗಗಳಿಂದ ಬಂದಂತಹ ಬೌದ್ಧರು ನಮ್ಮ ಪರಂಪರೆ ಮುಂದುವರಿಯಬೇಕೆಂದು ತಿಳಿಸಿದ್ದಾರೆ. ಈ ಎಲ್ಲಾ ವಿನಂತಿಗಳಿಗೆ ಅನುಗುಣವಾಗಿ ದಲೈ ಲಾಮಾ ಅವರ ಸಂಸ್ಥೆ ಮುಂದುವರಿತಾ ಇದೆ ಎಂದು ನಾನು ದೃಢೀಕರಿಸುತ್ತೇನೆ ಅಂತ ಅವರು ಭರವಸೆಯನ್ನ ನೀಡಿದ್ದಾರೆ. 1959ರ ಲಾಸಾ ದಂಗೆ ಬಳಿಕ ಭಾರತದಲ್ಲಿ ಆಶ್ರಯ ಪಡೆದ ದಲೈ ಲಾಮಾ ಅವರು ತಮ್ಮ ಸಂಸ್ಥೆಯ ಮುಂದಿನ ವಾರಸುದಾರುವಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಈ ಮೊದಲೇ ಲಾಮಾ ಅವರು ತಮ್ಮ ಆತ್ಮಚರಿತೆಯಾಗಿರುವಂತಹ ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ನಲ್ಲಿ ತಮ್ಮ 90ನೆಯ ಜನ್ಮ ದಿನಾಚರಣೆಯ ವೇಳೆ ಉತ್ತರಾಧಿಕಾರಿಯ ಬಗ್ಗೆ ಮಹತ್ವದ ಘೋಷಣೆ ಮಾಡುವುದಾಗಿಯೂ ಹೇಳಿಕೊಂಡಿದ್ರು. ಅದರಂತೆ ಇದೀಗ ಅವರ ಹುಟ್ಟುಹಬ್ಬದ ಸಮೀಪಿಸ್ತಾ ಇದ್ದಂತೆ ಮುಂದಿನ ಉತ್ತರಾಧಿಕಾರಿ ಯಾರೆಂಬ ಕುತೂಹಲ ಮೂಡಿದೆ. ಇನ್ನು ಹಿರಿಯ ಬೌದ್ಧ ಸನ್ಯಾಸಿಯ ಆತ್ಮವು 1000 ವರ್ಷಗಳ ಸಾವಿನ ಬಳಿಕ ಪುನರ್ಜನ್ಮ ಪಡೆಯುತ್ತೆ. 1935ರ ಜುಲೈ 6ರಂದು ಈಶಾನ್ಯ ಟಿಬೆಟ್ನಲ್ಲಿರುವಂತಹ ಕೃಷಿ ಕುಟುಂಬದಲ್ಲಿ ಜನಿಸಿದ್ದಂತಹ ಲಾಮೋ ಡೊಂಡಪ್ 2ನೇ ವರ್ಷಕ್ಕೆ 13ನೇ ದಲೈ ಲಾಮಾ ಅವರಿಗೆ ಸೇರಿದ ಆಸ್ತಿಗಳನ್ನ ಸ್ಪಷ್ಟವಾಗಿ ನೀಡಿದಾಗ ಇದೇ ಪುನರ್ಜನ್ಮ ಅಂತ ಟಿಬೆಟಿಯನ್ ಸರ್ಕಾರ ನೇಮಿಸಿದ್ದ ಶೋಧನಾ ತಂಡವು ಖಚಿತಪಡಿಸಿತು. ಈ ಪ್ರಕ್ರಿಯೆ ನಂತರ ಅವರನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಗಿತ್ತು. ಅಲ್ಲದೆ ಇದು ಟಿಬೆಟಿಯನ್ ಧಾರ್ಮಿಕ ಸಂಪ್ರದಾಯ ಹಾಗೂ ನಂಬಿಕೆಯ ಪ್ರಕಾರ ಅದರ ಪ್ರಕ್ರಿಯೆಯಾಗಿತ್ತು. ಅಲ್ಲದೆ ದಲೈ ಲಾಮಾ ಅವರ ಹೇಳಿಕೆಗೆ ತಿರುಗೇಟಿ ನೀಡಿರುವಂತಹ ಚೀನಾ ದಲೈ ಲಾಮಾ ಅವರ ಪುನರ್ಜನ್ಮವನ್ನ ಕೇಂದ್ರ ಸರ್ಕಾರ ಅನುಮೋದಿಸಬೇಕು ಅಂತ ಒತ್ತಾಯಿಸಿದೆ. ದಲೈ ಲಾಮಾ ಅವರ ಪಂಚೆನ್ ಲಾಮಾ ಮತ್ತು ಇತರ ಮಹಾನ್ ಬೌದ್ಧ ವ್ಯಕ್ತಿಗಳ ಪುನರ್ಜನ್ಮವನ್ನ ಚಿನ್ನದ ಪಾತ್ರೆಯಿಂದ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಿ ಕೇಂದ್ರ ಸರ್ಕಾರವು ಅದಕ್ಕೆ ಅನುಮೋದನೆ ನೀಡಬೇಕು ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವೋ ನಿಂಗ್ ಹೇಳಿದ್ದಾರೆ. 18ನೇ ಶತಮಾನದಲ್ಲಿ ಕ್ವೆಂಗ್ ರಾಜವಂಶದ ಚಕ್ರವರ್ತಿ ಪರಿಚಯಿಸಿದ ವಿಧಾನವನ್ನ ಉಲ್ಲೇಖಿಸಿ ಚೀನಾ ಸರ್ಕಾರ ಧಾರ್ಮಿಕ ನಂಬಿಕೆಯ ಸ್ವಾತಂತ್ರ್ಯದ ನೀತಿಯನ್ನ ಜಾರಿಗೆ ತರುತ್ತೆ. ಆದರೆ ಧಾರ್ಮಿಕ ವ್ಯವಹಾರಗಳು ಮತ್ತು ಟಿಬೆಟಿಯನ್ ಜೀವಂತ ಬುದ್ಧರ ಪುನರ್ಜನ್ಮವನ್ನ ನೋಡಿಕೊಳ್ಳುವಂತಹ ವಿಧಾನಗಳಿಗೆ ಕೆಲವೊಂದು ನಿಯಮಗಳಿವೆ ಅಂತ ಮಾವೋ ಅವರು ಹೇಳಿದ್ದಾರೆ. ಆದರೆ ಚೀನಾ ಅವರನ್ನ ಬಂಡಾಯಗಾರ ಮತ್ತು ಪ್ರತ್ಯೇಕತಾವಾದಿ ಅಂತ ಖಂಡಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತಹ ದಲೈ ಲಾಮಾ ತನ್ನನ್ನ ಸರಳ ಬೌದ್ಧ ಸನ್ಯಾಸಿ ಅಂತ ಬಣ್ಣಿಸಿಕೊಳ್ತಿದ್ದಾರೆ ಎನ್ನುವುದು ಗಮನಾರ್ಹ.